ಹಾಯ್ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಬಿಲೋ, ಅಂಡರ್, ಬೆನೆತ್ ಈ ಮೂರು ಹೆಚ್ಚು ಕಡಿಮೆ ಒಂದೇ ಅರ್ಥ ಕೊಡುತ್ತೆ, ಆದರೆ ಬೇರೆ ಬೇರೆ ಸಿಚುಯೇಷನಲ್ಲಿ ಯೂಸ್ ಮಾಡ್ತೀವಿ. ಸೊ ಒಂದು ಬಿಟ್ಟು ಇನ್ನೊಂದನ್ನು ಬಿಲೋ ಜಾಗದಲ್ಲಿ ಅಂಡರ್ ಜಾಗದಲ್ಲಿ ಬೆನೆತ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಇಂಗ್ಲೀಷ್ ಭಾಷೆನೇ ತುಂಬ ಸುಂದರವಾದಂಥ ಭಾಷೆ. ಇದನ್ನು ಯಾವುದೇ ಒಂದು ಲ್ಯಾಂಗ್ವೇಜ್ಗೆ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು ಯಾವುದಕ್ಕೂ ಎಕ್ಸಾಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಈ ಇಂಗ್ಲೀಷ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಲೋ ಆ್ಯಂಡ್ ಅಂಡರ್ ಬೋತ್ ಮೀನ್ ಲೋಯರ್ ದ್ಯಾನ್, ದಟ್ ಈಸ್ ಇನ್ ಲೆವೆಲ್, ಆ್ಯಂಡ್ ಸಮ್ಟೈಮ್ಸ್ ಈದರ್ ಕ್ಯಾನ್ ಬಿ ಯೂಸ್. ಒಂದೊಂದು ಸತಿ ಒಂದ್ರ ಜಾಗದಲ್ಲಿ ಇನ್ನೊಂದನ್ನು ಯೂಸ್ ಮಾಡ್ಬೋದು. ಬಟ್ ಅಂಡರ್ ಯೂಶಲಿ ಡಿನೋಟ್ಸ್ ಫಿಸಿಕಲ್ ಕಾಂಟ್ಯಾಕ್ಟ್ ಆ್ಯಂಡ್ ಬಿಲೋ ಡಿನೋಟ್ಸ್ ಸ್ಪೇಸ್ ಬಿಟ್ವೀನ್ ದ ಥಿಂಗ್ಸ್. ಎಕ್ಸಾಂಪಲ್, he put the books under the pillow. He placed the lamp below the almirah. ಇಲ್ಲಿ he placed the lamp under the almirah ಬರಲ್ಲ. ಇಲ್ಲಿ ಕೆಳಗೆ ಅನ್ನೋ ಶಬ್ದ ಅರ್ಥ ಆದರೂ ಕೂಡ ಇಲ್ಲಿ ಅಂಡರ್ನ ಬಿಲೋ ಜಾಗದಲ್ಲಿ, ಬಿಲೋನ ಅಂಡರ್ ಜಾಗದಲ್ಲಿ ಇಡೋಕ್ಕಾಗಲ್ಲ. ದೇ ಲಿವ್ ಬಿಲೋ ಅಸ್. ಇಲ್ಲಿ ಬಿಲೋ ಅನ್ನೋದು ಕೆಳಗೆ. ಅಲ್ಲಿ ಈ ಅರ್ಥ ಹೆಂಗೆ ಬರುತ್ತೆ ಅಂದರೆ, ದೇ ಲಿವ್ ಬಿಲೋ ಅಸ್ ಅಂದರೆ ನಾವು ಸೆಕೆಂಡ್ ಫ್ಲೋರಲ್ಲಿ ವಾಸ ಮಾಡ್ತೀವಿ. ಬಿಲೋ ಅಸ್ ಅಂದರೆ ಅವರು ಫಸ್ಟ್ ಫ್ಲೋರಲ್ಲೋ ಅಥವಾ ಗ್ರೌಂಡ್ ಫ್ಲೋರಲ್ಲೋ ವಾಸ ಮಾಡ್ತಾರೆ ಅನ್ನೋಕ್ಕೆ. ಐ ವಾಸ್ ವೇರಿಂಗ್ ಎ ಸ್ವೆಟರ್ ಆಲ್ಸೋ ಅಂಡರ್ ದ ಜಾಕೆಟ್. ನಾನು ಜಾಕೆಟ್ ಕೆಳಗೆ ಸ್ವೆಟರ್ ಹಾಕ್ಕೊಂಡಿದ್ದೆ. ಇಲ್ಲಿ ಬಿಲೋನ ಯೂಸ್ ಮಾಡೋಕ್ಕಾಗಲ್ಲ. ಬಿಲೋ ಆ್ಯಂಡ್ ಅಂಡರ್ ಮೇ ಆಲ್ಸೋ ಮೀನ್ ಜೂನಿಯರ್ ಇನ್ ರ್ಯಾಂಕ್. ಎಕ್ಸಾಂಪಲ್, ಹೀ ಈಸ್ ಅಂಡರ್ ಮೀ. ದಟ್ ಮೀನ್ಸ್ ಐ ಆಮ್ ಸುಪೀರಿಯರ್ ಟು ಹಿಮ್. ಹೀ ಈಸ್ ಅಂಡರ್ ಮೀ ಅಂದರೆ ನಾನು ಆಫೀಸರು, ಅವನು ಕ್ಲರ್ಕ್ ಆಗಿರ್ಬೋದು, ನನ್ನ ಕೈ ಕೆಳಗಿದ್ದಾನೆ ಅನ್ನೋಕ್ಕೆ. ಹೀ ಈಸ್ ವರ್ಕಿಂಗ್ ಅಂಡರ್ ಮೀ, ಇದು ಕೂಡ ಸೇಮ್ ಅರ್ಥ. ಬಿಲೋ ಈಸ್ ಯೂಸ್ಡ್ ಮೀನಿಂಗ್ ಆಪೋಸಿಟ್ ಟು ಅಬವ್. ಎಕ್ಸಾಂಪಲ್, ದ ಟೆಂಪ್ರೇಚರ್ ಕ್ಯಾನ್ ಫಾಲೋ ಬಿಲೋ 15 degrees Celsius. ರೈನ್ಫಾಲ್ ಹ್ಯಾಸ್ ಬೀನ್ ಬಿಲೋ ಆ್ಯಾವ್ರೇಜ್ ದಿಸ್ ಇಯರ್. ಇಲ್ಲಿ ಏನಾಗತ್ತೆ ಅರ್ಥ ನೋಡಿ. ಬಿಲೋ ಈಸ್ ಯೂಸ್ಡ್ ಮೀನಿಂಗ್ ಆಪೋಸಿಟ್ ಟು ಅಬವ್ ಆಗುತ್ತೆ. ಟೆಂಪ್ರೇಚರ್ ಕ್ಯಾನ್ ಫಾಲೋ ಬಿಲೋ 15 degree. ಸೊ ಇಲ್ಲಿ ಅಬವ್ಗೆ ಅಪೋಸಿಟ್ ಆಗುತ್ತೆ. ಬೆನೆತ್ ಅಂತ ಇನ್ನೊಂದು ವರ್ಡ್ ಇದೆ. ಸಮಥಿಂಗ್ ದಟ್ ಈಸ್ ಬೆನೆತ್ ಅನದರ್ ಥಿಂಗ್ ಈಸ್ ಅಂಡರ್ ದ ಅದರ್ ಥಿಂಗ್. ಎಕ್ಸಾಂಪಲ್, ಐ ಕುಡ್ ಸಿ ದ ಮಸಲ್ಸ್ ಆಫ್ ಹಿಸ್ ಶೋಲ್ಡರ್ ಬೆನೆತ್ ಹಿಸ್ ಟೀ ಶರ್ಟ್. ಅವನ ಟೀ ಶರ್ಟ್ ಒಳಗಿಂದ ನಾನು ಮಸಲ್ಸ್ ನೋಡಬಹುದಾಗಿತ್ತು ಅಂತ. ಐ ಫೌಂಡ್ ಪ್ಲೆಷರ್ ಇನ್ ಸಿಟ್ಟಿಂಗ್ ಬೆನೆತ್ ದ ಟ್ರೀಸ್. ಇನ್ ಬಿಟ್ವೀನ್ ಅಂತಲೂ ಆಗುತ್ತೆ, ಮಧ್ಯದಲ್ಲಿ ಅಂತ ಆಗುತ್ತೆ, ಟ್ರೀಸ್ ಪಕ್ಕದಲ್ಲಿ ಅಂತ ಕೂಡ ಆಗುತ್ತೆ, ಟ್ರೀಸ್ ಕೆಳಗೆ ಅಂತಲೂ ಆಗುತ್ತೆ. ದ ಫ್ರೋಝನ್ ಗ್ರಾಸ್ ಕ್ರಂಚಿಂಗ್ ಬೆನೆತ್ ಹಿಸ್ ಫೀಟ್. ಆ್ಯಂಡ್ ಬೆನೆತ್ ಕುಡ್ ಆಲ್ಸೋ ಮೀನ್ ಅನ್ವರ್ತಿ ಆ್ಯಸ್ ಪರ್ ಸ್ಟೇಟಸ್ ಆರ್ ಇನ್ ಲೋಯರ್ ಸ್ಟಾರ್ಟಾ ಇನ್ ಸೋಷಲ್ ಕ್ಲಾಸ್. 2-3 ಸತಿ ಈ ವಿಡಿಯೋಸ್ನ ನೋಡಿ, ಅರ್ಥ ಆಗತ್ತೆ. ಕಲ್ತ್ಕೊಳ್ಳೋಣ ಇಂಗ್ಲೀಷ್ ಒಟ್ಟೊಟ್ಟಿಗೆ. ನಾಲೆಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.